ಅಯ್ಯೋ, ಫೋನಲ್ಲಿ ನೆಟ್ ಬೇರೆ ಖಾಲಿ ಆಯ್ತಲ್ಲಪ್ಪ. ಫೋನ್ ನೋಡ್ಕೊಂಡು ಕುತ್ಕೊಂಬಿಟ್ಟಿದ್ದೆ. ಬೇಜಾರ ಯಪ್ಪ, ಏನು ತಲೆ ಕೆಟ್ಟೋಗ್ತೈತೆ. ಇಲ್ಲಂತೂ ಒಬ್ಬರು ಮಾತಾಡ್ಸಲ್ಲ, ಏನಿಲ್ಲ. ಫೋನ್ ನೋಡ್ಕೊಂಡು ಕುತ್ಕೊಳ್ಳೋಣ, ಫೋನಲ್ಲಿ ನೆಟ್ಟನೋ ಖಾಲಿ ಆಯಿತು. ಏನು ಮಾಡೋಣಪ್ಪ, ಬೇಜಾರ ಹೋಗತ್ಲಾಗ. ಇಲ್ಲಿ ಎಂಥ ಜನಗಳು ಇದ್ದಾರೋ ಏನೋ. ಅಕ್ಕಪಕ್ಕದವ್ರು ಯಾರಾದರೂ ಮಾತಾಡ್ಸಂಗಿದ್ರೆ ಚೆನ್ನಾಗೆ, ಯಾರು ಮಾತಾಡ್ಸಲ್ಲ. ಅಕ್ಕಪಕ್ಕದವ್ರು ಯಾರಾದರೂ ಒಬ್ಬರು ಚೆನ್ನಾಗಿದ್ದರೆ ಹೋಗಿ ನೀವೇನು ತಿಂಡಿ ಮಾಡಿದ್ರಿ, ನೀವೇನು ಸಾರು ಮಾಡಿದ್ರಿ ಅಂತ ಮಾತಾಡ್ಬೋದು. ಅಯ್ಯೋ, ಕೆಲಸ ಅಲ್ಲೇ ಪಿಲ್ಲರ್ಗಳೆಲ್ಲ ನೋಡು ಸ್ಟೇಟಸ್ ತಿರುಗ್ತಾ ಐತೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ನೆಟ್ ಬೇರೆ ಖಾಲಿ ಆಗೈತೆ. ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಕೆಲಸನ. ನಾವಿಲ್ಲ ಅಂದರೂ ಕೆಲಸ ಆಗ್ತಾೈತೆ. ಏನು ಮಾಡೋಣ, ಯಾಕಾದರೂ ಬಂದೋ ಏನೋ ಅಂತ ಅನ್ನಿಸ್ತೈತೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದವ್ರು ಯಾರೂ ಮಾತಾಡಿಸ್ತಾ ಇಲ್ಲ. ಯಪ್ಪ, ನಮ್ಮೂರಾಗೆ ಬೆಸ್ಟ್ ಅಪ್ಪ. ಅಯ್ಯೋ, ನಮ್ಮಪ್ಪ ನಮ್ಮಮ್ಮನೇ ವಾಸಿ ಅಪ್ಪ. ಅಯ್ಯೋ, ಅವ್ರು ಯಾವತ್ತೂ ಒಂದಿಷ್ಟು ಏನು ಮಂದಾರಲ್ಲ, ಏನಿಲ್ಲ. ಅಯ್ಯಪ್ಪ, ಅಲ್ಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ನೋಡಿಬಿಟ್ರೆ ನಮ್ಮೂರೇ ಬೆಸ್ಟ್ ಅಂತ ಅನ್ನಿಸ್ತೈತೆ ನನಗೇನೋ. ನಿಜವಾಗ್ಲೂ ಇಲ್ಲಿರೋದಕ್ಕೆ ಆಗ್ತಾಯಿಲ್ಲ. ನಾನು ಯಾಕಾದರೂ ಕಾಲು ತೆಗ್ದು ಬಂದು ಅಂತ ಅನ್ನಿಸ್ತೈತೆ. ಬೆಂಗ್ಳೂರಿಗೆ ಹೋಗೋಣ ಅಂದರೆ ಚಿರು ಒಪ್ತಾ ಇಲ್ಲ. ಏನು ಮಾಡೋದು ಇವಾಗ? ಫೋನ್ ನೋಡ್ಕೊಂಡು ಕುತ್ಕೊಳ್ಳೋಣ ಅಂದರೆ ಫೋನ್ ಎಷ್ಟೊತ್ತು ನೋಡೋಣ? ನೆಟ್ ಖಾಲಿ ಆಗೋವರೆಗೂ ನೋಡ್ತೀನಿ. ಎಕ್ಸ್ಟ್ರಾ ನೆಟ್ ಹಾಕಿಸ್ಕೊಳ್ಳೋಣ ಅಂತಂದರೆ ಆಗಲ್ಲ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋಣ ಅನ್ನಂಗೆ ಆಗುತ್ತೆ. ಬೇಜಾರಪ್ಪ ಯಾಕೋನು. ಅಯ್ಯೋ, ಬೆಂಗ್ಳೂರಿಗಾದ್ರೂ ಹೋದರೆ ಅಲ್ಲಿ ಯಾರಾದರೂ ಅಕ್ಕಪಕ್ಕದವ್ರು ಚೆನ್ನಾಗಾದರೂ ಮಾತಾಡಿಸ್ತಾರೆ. ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಂಗೆ. ಯಾರು ಮಾತಾಡಿಸ್ಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ಒಂಥರ ಏನೋ ಎಲ್ಗೋ ಹಿಡ್ಕೊಂಬಂದು ಬಿಟ್ಟಂಗೆ ಆಗೈತೆ ನನಗಂತೂ. ಹೋಗತ್ಲಾಗ ಬೇಜಾರ. ಇವಾಗ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಚಿರುಗೇನಾನ ಹೇಳೋಣ ಅಂತಂದರೆ ಬೈತಾನೆ. ನೀನೇ ಇರು ಅಂದರೆ ಕೇಳಲಿಲ್ಲ, ನೀನೇ ಊರಿಗೆ ಹೋಗೋಣ ಅಂತ ಕರ್ಕೊಂಬಂದಿದ್ದು ನೀನೇನೆ ಅಂತ ಚೆನ್ನಾಗಿ ಬೈತಾನೆ ಅವ್ನಿಗೇನಾದರೂ ಹೇಳಿದ್ರೆ. ದೀಕ್ಷಾ ತಿಂಡಿ ರೆಡಿ ಆಯ್ತಾ? ತಿಂಡಿನೂ ಇಲ್ಲ, ಎಂಥದ್ದೂ ಇಲ್ಲ. ರಾತ್ರಿದು ಸಾಂಬಾರು ಐತಲ್ಲ, ಆಲೂಗೆಡ್ಡೆ ಸಾರು, ಅದಕ್ಕೆ ಬಿಟ್ಟಿದ್ದೀನಿ ನಾನೇನು ಮಾಡೋದಕ್ಕೆ ಹೋಗಿಲ್ಲ. ಗಟ್ಟಿಗೆ ಚೆನ್ನಾಗೈತೆ, ಅದಕ್ಕೆ ಅನ್ನ ಮಾಡಿದ್ದೀನಿ. ಅದಕ್ಕೆ ಅನ್ನ ಹಾಕೊಂಡು ತಿನ್ನಾಗ ಹೋಗು. ಹೋಗಿ ಅಂತಲಾಗೆ ಆಲೂಗೆಡ್ಡೆ ಸಾರಾಗೆ ರಾತ್ರಿ ಸಾರು ಇವಾಗ ಊಟ ಮಾಡೋಕ್ಕಾಗಲ್ಲ. ಏನಾದರೂ ತಿಂಡಿ ಮಾಡ್ಬೇಕು ತಾನೇ? ಅಯ್ಯೋ, ಇಲ್ಲೇನು ಸಿಗುತ್ತೆ? ಏನೂ ಸಿಗಲ್ಲ. ಒಂದಿದ್ರೆ ಒಂದಿಲ್ಲ ಮನೆಗೆ. ಎಲ್ಲ ಜೋಡಿಸ್ಕೊಳೋವರೆಗೂ ಇನ್ನೇನು ಮಾಡೋಕ್ಕಾಗುತ್ತೆ? ಏನಂದ್ರೆ ಅದನ್ನ ತಿಂದು ಕತೆ ಹಾಕ್ರಿ. ಎಲ್ಲ ಮಾಡಬೇಕಂದ್ರೆ ತಿಂಡಿ ಗಿಂಡಿ ಎಲ್ಲ ಮಾಡೋಕ್ಕೆ. ದೋಸೆ ಮಾಡೋಣ ಅಂದರೆ ದೋಸೆ ತವ ಇಲ್ಲ, ಚಿಚ್ಚಣಿಕೆ ಇಲ್ಲ, ಏನೂ ಇಲ್ಲ. ಏನು ಮಾಡೋಣ ಅನ್ನಂಗೆ ಆಗುತ್ತೆ ನನಗೆ. ಅತ್ಲಾಗೆ ತಲೆ ಕೆಟ್ಟೋಗುತ್ತೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಏನು ಮಾಡೋಣ? ರಾತ್ರಿ ಸಾಂಬಾರು ಐತಲ್ಲ, ಅದನ್ನೇ ಹಾಕೊಂಡು ತಿಂದರೆ ಅಷ್ಟೇ. ನಾನೇನು ಮಾಡೋದಿಲ್ಲ. ಬೆಂಗಳೂರಲ್ಲಾದರೆ ಬೇಕಾದರೆ ದುಡ್ಡಿದ್ರೂ ಹೋಗಿ ತಂದುಬಿಡ್ಬೋದು. ಈ ವಾಳದ ಕೊಂಪೆಯಲ್ಲಿ ಏನೇನೂ ಸಿಗೋದಿಲ್ಲ, ಒಂದು ತರಕಾರಿನೂ ಸಿಗೋದಿಲ್ಲ. ಅದಕ್ಕೆ ಬೇಕಂದ್ರೂ ಟೌನ್ಗೆ ಹೋಗಬೇಕು. ಯಾರನ್ನ ಕೇಳೋಣ. ಇಲ್ಲ ಅಕ್ಕಪಕ್ಕದವ್ರು ಒಂದು ಹಸಿಮೆಣ್ಸಿಕಾಯಿ ಇದ್ದರೆ ಕೊಡ್ರಿ, ಒಂದು ಟೊಮಟೊ ಇದ್ದರೆ ಕೊಡ್ರಿ, ಒಂದು ಕೊತ್ತಂಬರಿ ಇದ್ದರೆ ಕೊಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಅಂತ ಕೇಳೋಕ್ಕೂ ಯಾರು ಮಾತಾಡ್ಸಲ್ಲ ಮನೆ ಆಳ್ರು. ನಿನ್ನ ತತೆಗೆ ಇಂಥ ಕೊಂಪೆ ಅಳ್ತಾಗೆ ಹೆಂಗೆ ನಾನು ಜೀವನ ಮಾಡ್ಬೇಕು ಹೇಳು? ಅಯ್ಯಪ್ಪ, ಆಗಲ್ಲಪ್ಪ ಸ್ವಾಮಿ, ಇಲ್ಲಂತೂ ಆಗೋದಿಲ್ಲ. ಹೆಂಗೋ ಗಟ್ಟಿಗೆ ಆಗ್ಬಿಟ್ಟೈತಲ್ಲ ಸಾಂಬಾರು. ನಾನು ಹೋಗಿ ಇಲ್ಲೇ ಇವ್ರ ಅಂಗಡಿಗೆ ಚಪಾತಿ ಹಿಟ್ಟು ಸಿಗುತ್ತೆ ಏನೋ, ತಗೊಂಡು ಬರ್ತೀನಿ. ಒಂದು ಅರ್ಧ ಕೆ ಜಿ ಚಪಾತಿ ಹಿಟ್ಟು. ನೀನು ಚಪಾತಿ ಹೊಸ್ಕೊಂಡು ಕೊಡು, ಯಾಕಂದರೆ ನನಗೆ ಚಪಾತಿ ಇಷ್ಟ. ಗಟ್ಟಿಗಾಗೈತೆ ಹೆಂಗೂ ಸಾಂಬಾರು. ಚಪಾತಿಗಾದರೆ ತಿನ್ಬೋದು, ರೈಸ್ ಹಾಕೊಂಡಾದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೇ ಸ್ವಲ್ಪ ಒಂದೆರಡು ಚಪಾತಿ ಮಾಡಿಬಿಡು. ನನಗೊಂದು 3 ನಿನ್ಗೊಂದು 3 ಚಪಾತಿ ಹೊಸ್ಬಿಟ್ರೆ ತಿನ್ಬೋದು ಅತ್ಲಾಗೆ. ಅಯ್ಯೋ, ಚಪಾತಿ ಬಸಿಯೋಕ್ಕೂ ಅದಕ್ಕೆ ಮಣೆ ಬೇಕು, ಅದಕ್ಕೆ ರೊತ್ತುಡಿ ಬೇಕು, ಅದನ್ನು ಬೇಯಿಸೋಕೆ ಹೆಂಚಬೇಕು, ಚುಚ್ಚಣಿಕೆ ಬೇಕು, ಎಲ್ಲ ಬೇಕು. ಏನು ಇಲ್ಲದ ನಾನು ಏನು ಮಾಡೋಣ? ಅದೆಲ್ಲ ಆಚಾರಗಳು ಇದ್ರೇ ಅದೆಲ್ಲ ಅಡುಗೆ ಮಾಡೋದಕ್ಕಾಗೋದು. ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ತಿನ್ನು, ಅನ್ನ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಸೌಭಾಗ್ಯಕರ ಮನೆ ಐತಲ್ಲ, ಅವಕ್ಕನ ಹತ್ರ ಹೋಗಿ ಕೇಳು. ಅವಕ್ಕ ನಮ್ಮ ಮಾದೇವಿ ಅದಕ್ಕೆ ಇದ್ದಾಗ ಅಷ್ಟೇ ಹಂಗೆ ಆಡುತ್ತೆ. ಏನಿಲ್ಲ, ನಿನ್ನ ತುಂಬ ಇಷ್ಟಪಡುತ್ತೆ. ನನ್ನ ಹತ್ರ ಹಂಗೆ ಅಂತಿತ್ತು. ಆ ಹುಡುಗಿ ಭಾಳ ಒಳ್ಳೆ ಹುಡುಗಿ ಕಣೋಚಿರು. ನಾನು ಆ ಮಾದೇವಿ ಮಾತಾಡಿಸ್ಬೇಡ ಅಂತ ಹೇಳವಳೆ. ಅದಕ್ಕೆ ನಮ್ಮ ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಉರಿಯಲ್ಲ, ಅದಕ್ಕೆ ಹಂಗೆ ಹೇಳುತ್ತೆ. ನಮ್ಮ ಅದಕ್ಕೆ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ ನೀನು. ಹೋಗಿ ಸೌಭಾಗ್ಯಕ್ಕನ ಹತ್ರ ಕೇಳೋಗಿ ಹೋಗು. ಇಲ್ಲೇ ಐತಲ್ಲ ಅವ್ರ ದೋಸೆ ಮನೆ, ಅಲ್ಲಿಗೆ ಹೋಗಿ ಕೇಳು. ಸೌಭಾಗ್ಯಕ್ಕ ನನಗೆ ಸ್ವಲ್ಪ ರತಡಿನೂ ಮನೆ ಕೊಡ್ರಿ ಅಂತ ಕೇಳು. ನಾನು ಹಂಗೆ ಚಪಾತಿ ಹಿಟ್ಟು ತಗೊಂಬರ್ತೀನಿ. ಬಂದ ತಕ್ಷಣ ಕಲಸಿ ಮಾಡ್ಮಂತೆ. ಹೋಗು, ಕೇಳೋಗಿ ಹೋಗು. ಅಯ್ಯೋ, ಯಾರು ಮಾತಾಡ್ಸಲ್ಲ ಚಿರು. ಇಲ್ಲಿ ಒಟ್ಟಾರದ ಹೆಂಗಸ್ರು ಯಾರೂ ಸೇರೋದಿಲ್ಲ. ಎಲ್ಲ ಕಡೆಗಳವರು ಅವರು ಅಯ್ಯಮ್ಮನೂ ಹಂಗೆ ಹೇಳುತ್ತೆ. ಅಯ್ಯಪ್ಪ, ಇಲ್ಲಿ ಹುಡುಗಿಯರು ನಿನ್ನ ಎಷ್ಟು ಜನ ಹುಡುಗಿಯರು ಇಷ್ಟಪಟ್ಟಿದ್ದಾರೋ ಏನೋ. ಅಯ್ಯಪ್ಪ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಪ್ಪ ನೀನು. ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಏನಾನ ಮಾಡಿದ್ಯಾ ನೋಡು. ಇಲ್ಲ ಹೇಳಿ, ನಾವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇದಕ್ಕೆ ಮತ್ತೆ ಈ ಊರಿಗೆ ಬರಲ್ಲ ಅಂತ ಹೇಳಿದ್ದು. ಹುಡುಗಿಯರು ನನ್ನಿಂದ ಎಷ್ಟು ಜನ ಹುಡುಗಿಯರು ಬಂದು ಬಿದ್ದಿದ್ರು ಗೊತ್ತಾ? ನಾನೇ ಆದರೆ ತಲೆ ಕೆಡಿಸ್ಕೊಂಡಿಲ್ಲ. ಯಾರ ಬಗ್ಗೆನೂ ನಾನು ಸ್ವಲ್ಪನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಕೈ ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ಮತ್ತೆ ನಾನು ಬರೋದಕ್ಕೆ ಇಷ್ಟ ಆಗಲ್ಲ ಈ ಊರಿಗೆ ಅಂತ ಹೇಳಿದ್ದು. ನೀನು ಆದರೆ ಹೇಳಿದ್ರೆ ಕೇಳಲಿಲ್ಲ. ಇವಾಗ ಹೆಂಡತಿ ಹತ್ರ ದೊಡ್ಡದಾಗಿ ಹೇಳ್ತಾ ಇದ್ದಾನೆ, ಬಿಗಿತಾ ಇದ್ದಾನೆ ಭಾಷಣನ. ಏನು, ನನ್ನ ತಂಗಿನ ಮದುವೆ ಆಗ್ತೀನಿ ಅಂತ ಅಂದು ಇವಾಗ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಾ. ಹಿಂಗೆ ಮಾಡೋದು ಸರಿ ಇಲ್ಲ. ನನ್ನ ತಂಗಿ ನಿನ್ನ ಎಷ್ಟು ಇಷ್ಟಪಟ್ಟಿದ್ಲು ಗೊತ್ತಾ?
ಎಷ್ಟು ಇಷ್ಟಪಟ್ಟಿದ್ಲು ಅಂದರೆ ಅಷ್ಟು ಇಷ್ಟಪಟ್ಟಿದ್ಲು. ನಾವು ಬಿಡು ನಾವೇ ನೋಡ್ಕೊಳ್ತಾ ಇದ್ದೀವಿ, ನನ್ನ ತಂಗಿನ ಮದುವೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಮೋಸ್ಕಾರ ಕಣ ನೀನು, ಮೋಸ್ಕಾರ. ಅದಕ್ಕೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ನನ್ನ. ಯಾಕೆ ಆ ಥರ ಹೇಳ್ತಾ ಇದ್ದೀರಾ ನನ್ನ ಬಗ್ಗೆ? ಸುಮ್ಮನೆ ಇದ್ಬಿಡಿ. ನಾನೇನು ನಿಮ್ಮ ತಂಗಿಗೆ ನಾನೇನೆಂದು ಪ್ರಪೋಸ್ ಮಾಡಿಲ್ಲ. ಅವಳು ಇಷ್ಟಪಟ್ಟಿದ್ಲು ತಾನೇ ನಿನ್ನ? ನೀನು ಯಾಕೆ ಇಷ್ಟಪಡಲಿಲ್ಲ? ನನ್ನ ತಂಗಿಗೆ ಏನು ಕಡಿಮೆ ಆಗಿತ್ತು? ಹೋಗಿವಾಗ ಇಂಥವಳು ಮದುವೆ ಆಗಿದೆಯಲ್ಲ. ಇವಳೇ ನಿನ್ನ ಕಮ್ಮುಗಿದಾಳೇನು? ಮೂಗು ಮುಷ್ಣಿ ಎಲ್ಲ ಏನೇನು ಚೆನ್ನಾಗಿಲ್ಲ, ಮುಕ್ಕಳ ಮೂಗು ಒಳಕ್ಕೆ ಹೋಗೈತೆ. ನೀನು ಜೋಡಿನೇ ಅಲ್ಲ. ನನ್ನ ತಂಗಿ ನನ್ನ ಥರ ಹೈಟು ವೆಯ್ಟು ಪರ್ಸ್ನಾಲಿಟಿ ಎಷ್ಟು ಚೆನ್ನಾಗಿದ್ಲು. ನನ್ನ ತಂಗಿನ ಮದುವೆ ಆಗ್ಬೋದಾಗಿತ್ತು, ಇಂಥವಳನ್ನ ಆಗಿದೆಯಲ್ಲ. ನಿನ್ನೇನು ತಂದೊಡಿಯನ ನಾನು? ಅಯ್ಯೋ ಬಿಡ್ರಿ ಮಾದೇವಿ ಅಕ್ಕ, ಏನು ಯಾವಾಗಲೂ ಜಗಳ ಜಗಳ ಜಗಳ. ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀರಲ್ಲ. ಹಿಂಗೆ ಹೇಳಿದ್ರೆ ಮನೇಲಿ ಯಾರಾದರೂ ಇರಬೇಕೋ ಬೇಡವೋ? ಇನ್ನು ನಾವೇ ನಿಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಥರ ಯಾವಾಗಲೂ ಜಗಳ ಮಾಡ್ತಿರಲ್ಲ ಮಾದೇವಿ ಅಕ್ಕ ನೀವು. ಹ್ಞೂ ಮತ್ತೆ ರಾತ್ರಿ ನಮ್ಮ ಮನೆಗೆ ಕುಕ್ಕರ್ ತಗೊಂಡೋಗಿದೀಯಾ? ಈ ಕಡೆಗೆ ಬಂದು ಕುಕ್ಕರ್ ಹೆಂಗೆ ತಗೊಂಡೆ ನೀನು? ಹಂಗೆಲ್ಲ ಮುಟ್ಟಬೇಡ ಅಂತ ಹೇಳಿದ ಅರ್ಥ ಆಗಲ್ವ ನಿನಗೆ? ಒಬ್ರು ಮನೆ ವಸ್ತುಗಳು ಮುಟ್ಟಬಾರ್ದು, ನಿನ್ಗೇನು ಗೊತ್ತು? ಅಯ್ಯೋ ಬೇಗ ಅನ್ನ ಮಾಡಬೇಕಾಗಿತ್ತು, ಅದಕ್ಕೆ ಕುಕ್ಕರ್ ಇರಲಿಲ್ಲ, ಅದಕ್ಕೆ ತಗೊಂಡೆ. ಚಿರುನೇ ಹೇಳಿದ್ದು, ಹೇಳ್ತೀರಿ ನಮ್ಮ ಅತ್ತಿಗೆಗೆ ತಗೋ ದೀಕ್ಷಾ ಅಂತ ಹೇಳಿ. ತಗೋಬೇಕು ಅಂತವಳು, ಹಂಗೆಲ್ಲ ಮುಟ್ಟಬಾರ್ದು, ಗೊತ್ತಾಗಲ್ವ? ಒಬ್ರು ಮನೆ ವಸ್ತು ಮುಟ್ಟಬಾರ್ದು ಅಂತ ಹೇಳಿ. ಅಯ್ಯೋ ಬಿಡಿ, ಅದಕ್ಕೆ ನಾನೇ ಹೇಳಿದ್ದು ಹೋಗಿ ತಗೊಳಮ್ಮ ಅಂತ ಹೇಳಿ ನಾನೇ ಹೇಳಿದ್ದು. ಏನು ನೀನು ತಂದು ಕೊಟ್ಟಿದ್ದೇನೋ? ನಿನ್ನ ಹೆಂಡ್ತಿಗೆ ಹಂಗೆ ಹೇಳಿದ್ಯಾ? ತಂದು ಹಾಕ್ಬೇಕು, ನೀನು ತಂದು ಕೊಡಬೇಕು ನಿನ್ನ ಹೆಂಡ್ತಿಗೆ. ಒಬ್ರು ಮನೆ ಇಲ್ವಲ್ಲ, ಹೆಂಗೆ ವಸ್ತು ಮುಟ್ಟಾನ ಅನ್ನೋದು ಗೊತ್ತಾಗಲ್ವ ಇವ್ರಿಗೆ? ಏನನ್ನಾಗಿ ಮುಟ್ಬಿಡ್ತಾರೆ. ಯಪ್ಪ ಚಿರು, ನನಗಂತೂ ತುಂಬ ಬೇಜಾರಾಗ್ತೈತೆ. ಹೋಗು, ಯಾಕಾದರೂ ಬಂದ ಈ ಊರಿಗೆ ಅಂತ ಅನ್ನಿಸ್ತಾ ಐತೆ. ಯಪ್ಪ ನಮ್ಮೂರಲ್ಲೇ ಇದ್ದರೂ ಪರವಾಗಿರ್ಲಿಲ್ಲಪ್ಪ ನಾನು. ಅಯ್ಯೋ ಹೋಗತ್ಲಾಗೆ ನನಗಂತೂ ಬೇಜಾರಂದ್ರೆ ಬೇಜಾರಾಗ್ತೈತೆ. ಏನು ಮಾಡೋದು? ಇವಾಗ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅನ್ನಂಗೆ ಆಗೈತೆ. ಮತ್ತೆ ಹೇಳಿದ್ರೆ ಕೇಳಲಿಲ್ಲ. ಅನುಭವಿಸಿದ್ರೆ ಗೊತ್ತಾಗೋದು. ನಾನು ಬೇರೆ ಇನ್ನು ನಾಳೆ ಊರಿಗೆ ಹೋಗ್ತೀನಿ. ನಾಳೆ ಊರಿಗೆ ಹೋಗಿ ಅಲ್ಲಿ ಅತ್ತೆ ಮಾವ ಏನು ಕೆಲಸ ಮಾಡಿಸಿದ್ದಾರೆ ಅಂತ ನೋಡ್ಕೊಬತ್ತೀನಿ. ಎಲ್ಲ ಆನೇನೆ ಎಲ್ಲ ಗುಂಡಿ ತೆಗೆದ್ಬಿಟ್ಟು ಎಲ್ಲ ಪಿಲ್ಲರ್ಗಳು ಹಾಕಿದ್ದಾರೆ, ಅದಕ್ಕೆ ನೋಡ್ಕೊಂಬತ್ತೀನಿ. ನೋಡು, ಯಾರಿಲ್ಲ ಅಂದ್ರೂ ಕೆಲಸ ನಡೀತಾ ಇರುತ್ತೆ. ನೀನು ನಮ್ಮ ಚಿರು ಇದ್ರೇನೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ. ನೋಡು, ಇವಾಗೆಲ್ಲ ಕೆಲಸ ಆಗಿಲ್ವಾ? ನಾನಿಲ್ಲ ಅಂದ್ರೂ ಎಲ್ಲ ಆಗುತ್ತೆ. ಅವ್ರಿಗೇನೋ ಒಂಥರ ಧೈರ್ಯ, ಅಷ್ಟಕ್ಕೋಸ್ಕರ ಇರಬೇಕಷ್ಟೇ. ಹ್ಞೂನಪ್ಪ, 2 ದಿವಸಕ್ಕೆ ಎಷ್ಟು ಬೇಗ ಎಲ್ಲ ಕೆಲಸ ಆಗೈತೆ. ಎಲ್ಲ ಸ್ಟೇಟಸ್ ನೋಡಿದೆ, ಎಲ್ಲ ವರ್ಷಿತಕ್ಕ ಆಗ್ತಾವಳೆ. ನಾನು ನೋಡಿದೆ, ಈಗ ನೋಡೋಣ ಅಂತ ಅಂದ್ಕೊಂಡೆ. ನೆಟ್ ಬೇರೆ ಖಾಲಿ ಆಗೈತೆ, ಅದು ತಿರುಗ್ತಾ ಐತೆ. ಎಲ್ಲ ಮಾಡಿಸಿದ್ರಲ್ಲ ನಾಳೆ ಕೆಲಸನ. ನೋಡಪ್ಪ, ಯಾರಿಲ್ಲ ಅಂದರೆ ಹಿಂಗೆ ಕೆಲಸ ನಿಲ್ಲಲ್ಲ. ಹೆಂಗೆ ಬೇಗ ಮಾಡ್ತಾ ಇದ್ದಾರೆ. ನಮ್ಮಮ್ಮರ ಮನೆ ಆದರೆ ಗೃಹ ಪ್ರವೇಶಕ್ಕಾದರೂ ಕರೀತಾರೋ ಇಲ್ವೋ ನಾನು ಪಾಯಿ ಪೂಜೆ ಮಾಡೋಕ್ಕೆ ಕರೆದೇ ಇಲ್ಲ ನೋಡು ಫೋನ್ ಮಾಡಿ. ಮತ್ತು ನೀನು ಮುನಿಸ್ಕೊಂಡು ಬಂದರೆ ಯಾರು ಕರೀತಾರೆ ನಿನ್ನ? ನೀನು ಅಲ್ಲೇ ಇದ್ದಿದ್ರೆ ಎಲ್ಲ ಜವಾಬ್ದಾರಿ ನಿನಗೆ ಕೊಡೋರಾ? ನಿನಗೊಂದು ಮರ್ಯಾದೆ ಇರೋದಾ? ನೀನು ಬಂದು ನೀನಾಗಿ ನಿನ್ನ ಮರ್ಯಾದೆ ತಕ್ಕಂಡು ಹಂಗಾಯಿತು. ಅವರೆಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಅತ್ತೆ ಮಾವ ನಿನ್ನ ಮೇಲೆ. ಇವಾಗ ಅನ್ನ ತಿನ್ನಲ್ವಾ ನೀನು? ಇಲ್ಲ, ನಾನು ತಿನ್ನಲ್ಲ. ನನಗೆ ಚಪಾತಿ ಬೇಕು, ಚಪಾತಿ ಹೊಸ್ಕೊಡು. ನಾನು ಹೋಗಿ ಹಿಟ್ಟು ತಗೊಂಬರ್ತೀನಿ. ಹೋಗಲ್ಲಿ ಸೌಭಾಗ್ಯಕ್ಕೂ ಕೇಳೋರು ಅವ್ರ ಮನೆ ಹತ್ರ ಹೋಗು, ಒಳಕ್ಕೆ ಹೋಗು ಕೊಡುತ್ತೆ ಅಕ್ಕ. ಸರಿ ಆಯ್ತು, ಕೇಳ್ತೀನಿ. ಹೆಂಗೋ ನಾನು ಹೋಗಿ ಮಾತಾಡಿಸ್ತೀನಿ. ಅದೆಲ್ಲ ಏನಂತಾರೆ ನೋಡೋಣ. ಅಕ್ಕ ಚಪಾತಿ ಮನೆ ಬೇಕಣಕ್ಕ ಕೊಡಕ್ಕ ಅಂತ ಕೇಳ್ತೀನಿ, ಏನಂತಾರೆ ನೋಡೋಣ. ಹೆಂಗಿರೋಕ್ಕಾಗುತ್ತೆ ಹೇಳ್ರಿ? ಯಾರೂ ಮಾತಾಡಿಸ್ಲಿಲ್ಲ ಅಕ್ಕಪಕ್ಕದವರು ಅಂದಮೇಲೆ ಹೆಂಗಿರೋಕ್ಕಾಗುತ್ತೆ? ಯಾರು ಇಲ್ಲಿ ಒಂದು ವಟಾರ ಅಂದಮೇಲೆ ಒಂದು 15 ಮನೆ ಇದ್ದಾವೆ. ಒಂದು 15 ಮನೆಯವರು ಯಾರೂ ಮಾತಾಡ್ಸಲ್ಲ. ಈ ಮಾದೇವಿ ಅಕ್ಕನಿಗೆ ಇದು ಮಾಡಿದ್ಲು ಇವಳು ಅಂತ ಹೇಳಿ ಯಾರ್ಯಾರು ಮಾತಾಡ್ಸಲ್ಲ. ನನಗಂತೂ ಬೇಜಾರಾಗುತ್ತೆ. ಯಾಕಾದ್ರೂ ಬಂದೋ ಏನೋ ಅಂತ ಅನ್ನಿಸ್ತಾ ಐತೆ. ಹೋಗತ್ಲಾಗಿ ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.